ಕಾಂಗ್ರೆಸ್ನಲ್ಲಿ ಖಾತೆಗೋಸ್ಕರ ತೀವ್ರಗೊಂಡಿದ್ದ ಅಸಮಾಧಾನ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತುಂಬಾ ಜನ ಮಾನ್ಯ ಶಾಸಕರಾದ ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಸಭೆಯನ್ನು ಸೇರಿದ್ದಾರೆ. ಅತೃಪ್ತ ಶಾಸಕರೆಲ್ಲ ಸಿದ್ದರಾಮಯ್ಯನವರು ನಮಗೆ ಹೀಗೆ ಮೋಸ ಮಾಡಬಾರ್ದಾಗಿತ್ತು, ಅವರನ್ನೇ ನಂಬಿದ್ವಿ, ಪಕ್ಷಕ್ಕೋಸ್ಕರ ದುಡಿದ ಅತೃಪ್ತರನ್ನು ಮರಿಬಾರ್ದಾಗಿತ್ತು ಅಂತ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪರಿಗಣಿಸಬಹುದಾಗಿತ್ತು ನಮ್ಮನ್ನು ಅಂತ ಹೇಳ್ತಿದ್ದಾರೆ. ಸಭೆಯಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಅಫ್ಕೋರ್ಸ್ ಎಂ ಬಿ ಪಾಟೀಲ್ ಅವರ ಮನೆ ಸದಾಶಿವನಗರದಲ್ಲಿದೆ. ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಜೊತೆಗೆ ಡಾಕ್ಟರ್ ಸುಧಾಕರ್ ಜಾಯ್ನ್ ಆಗಿದ್ದಾರೆ, ಭೀಮನಾಯ್ಕ್ ಕೂಡ ಅಲ್ಲಿದ್ದಾರೆ, ರಾಜು ಹಲಗೂರು ಮಾಜಿ ಶಾಸಕರು ಕೂಡ ಇದ್ದಾರೆ, ಆ ಭಾಗದವರು MTB ನಾಗರಾಜ್ ಇವರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಕ್ಷಾ ಕಟ್ಟೆ ಬೆಳಗುಳಿ ಇದೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ರಕ್ಷಾ. ವೆರಿ ಗುಡ್ ಆಫ್ಟರ್ನೂನ್. ಅತೃಪ್ತರ ಸಭೆ ಶುರುವಾಯಿತು ಅಂದಾಗ ಒಂದು 2-3 ಜನ ಕೇಳಿದ್ವಿ, ಈಗ ಸಮಯ ಕಳೆದಂಗೆಲ್ಲ ಅದಕ್ಕೆ ಹೆಚ್ಚು ಬಲ ಬರ್ತಿರೋ ಕಾಣಿಸ್ತಾ ಇದೆಯಲ್ಲ? ಖಂಡಿತ ಅದೇ ರೀತಿ ಆಗ್ತಾ ಇದೆ. ಅಂದ್ರೆ ಸಮಯ ಕಳೆದಂಗೆಲ್ಲ ಒಬ್ರಿಂದ ಒಬ್ರು ಬಂದು ಸೇರ್ಕೊಂತಿರ್ತಕ್ಕಂಥದ್ದು. ಅಂದ್ರೆ ಅತೃಪ್ತ ಶಾಸಕರು ನಾವು ಅಂತ ಹೇಳ್ಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಅಂದ್ರೆ ಓಪನ್ ಆಗಿ ನಮ್ಗೆ ಅಸಮಾಧಾನ ಆಗಿರುವಂತದನ್ನ ಅವರ ನಾಯಕರ ಹತ್ರನೋ ಅಥವಾ ಅವರಿಗೆ ಯಾರು ಬೆಂಬಲವಾಗಿ ನಿಲ್ತಾರೆ ಅವರ ಮುಖಂಡರು, ಕಾಂಗ್ರೆಸ್ನ ಮುಖಂಡರ ಹತ್ರ ಹೇಳ್ಕೊಂಡು ಸಮಾಧಾನ ಪಡ್ಕೊಳ್ಳುವಂತವ್ರನ್ನ ನೋಡಿದ್ವಿ. ಆದ್ರೆ ಇದೀಗ ಮಾಧ್ಯಮಗಳ ಮುಂದೆ ಬಂದು ನಾವು ಕೂಡ ಅತೃಪ್ತರು, ನಮಗೂ ಕೂಡ ಶಾಸಕ ಸ್ಥಾನ ಬೇಕು, ನಾವು ಸಾಕಷ್ಟು ಬಾರಿ ಗೆದ್ದಿದ್ದೀವಿ, ನಮ್ಗೆ ಶಾಸಕ ಸ್ಥಾನ ನಮಗೆ ಸಚಿವ ಸ್ಥಾನ ಸಿಗದೇನೆ ಇರುವಂತ ಒಂದು ಹಿಂದೆ ಯಾರೆಲ್ಲ ಕೈವಾಡ ಇದೆ, ಈ ರೀತಿಯಾದಂತಹ ಮಾತುಗಳನ್ನ ಹೇಳುವಂತವ್ರು ಜಾಸ್ತಿ ಆಗಿದ್ದಾರೆ. ಇವಾಗ MTB ನಾಗರಾಜ್ ಅವರು ಹೇಳಿದ್ನ ನಾವು ನೋಡಿದ್ವಿ. ಸಿದ್ದರಾಮಯ್ಯನವರು ನನಗೆ ಪ್ರಯತ್ನ ಪಟ್ಟಿದ್ರೆ ಕೊಡಿಸಬಹುದಾಗಿತ್ತು, ಸಿದ್ದರಾಮಯ್ಯನವರಿಂದಲೇ ನನಗೆ ಸಚಿವ ಸ್ಥಾನ ಮಿಸ್ ಆಯ್ತು ಅಂತಕ್ಕಂಥ ಒಂದು ಹೇಳಿಕೆಗಳು ಬರೋ ರೀತಿಯಲ್ಲಿ ಥ್ಯಾಂಕ್ ಯು ಸೊ ಮಚ್ ರಕ್ಷಾ. ಈ ಕ್ಷಣದೆಲ್ಲ ಮಾಹಿತಿಗಾಗಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ G. ಪರಮೇಶ್ವರ್ ಹೇಳಿಕೆ ಕೊಡ್ತಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ, ಅತೃಪ್ತರ ಜೊತೆ. ಈಗ ಯಾರ್ಯಾರು ತಗೊಂಡಿದ್ದೀವಿ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಅವ್ರನ್ನ ಸಂಪುಟದಿಂದ ತೆಗಿತೀವಿ ಅಂತ ಅಸಮಾಧಾನಗೊಂಡಿರುವ ಶಾಸಕರ ಜೊತೆ ಮಾತಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ G. ಪರಮೇಶ್ವರ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸುಖೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುಖೇಶ್, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದಂಗೆ ಕಾಣಿಸ್ತಾ ಇದೆ? ಖಂಡಿತ ಹೌದು. ಅದರಲ್ಲೂ ವಿಶೇಷವಾಗಿ ಕೆಲವು ಕಡೆಗಳಲ್ಲಿ ಪರಮೇಶ್ವರ್ ಅವರೇ ತೀರಿಸಿಕೊಂಡ್ರು ಕೆಲವರ ಮೇಲೆ ಅನ್ನುವಂತ ವರದಿ ಆಯ್ತು ಅನ್ನುವಂಥದ್ದು ಪರಮೇಶ್ವರ್ ಒಂದು ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಮತ್ತು ಆ ರೀತಿ ಯಾವುದೂ ಆಗಿಲ್ಲ, ಮತ್ತು ಯಾರನ್ನ ಬೇಕಾದ್ರೂ ನಾನು ಭೇಟಿ ಮಾಡ್ತೀನಿ, ಎಂ ಬಿ ಪಾಟೀಲ್ ಅವ್ರನ್ನು ಕೂಡ ಭೇಟಿ ಮಾಡಿ ಮಾತನಾಡ್ತೀನಿ ಅನ್ನುವಂತ ಮಾತು ಹೇಳಿದರೆ, ಅದರಂತೆ ಶೀಘ್ರವಾಗಿ ಎಂ ಬಿ ಪಾಟೀಲ್ ಅಥವಾ ಕೆಲವು ಬಂಡಾಯ ಅತೃಪ್ತ ಶಾಸಕರೇನಿದ್ದಾರೆ ಎಲ್ಲರನ್ನೂ ಕೂಡ KPCC ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಸಹಜವಾಗಿ ಪರಮೇಶ್ವರ್ ಭೇಟಿಗೆ ಮುಂದಾದಂತೆ ಕಾಣಿಸ್ತಾ ಇದೆ ಹರೀಶ್. ಬಟ್ ಡು ಯು ಫೀಲ್ ಆ ಎಲ್ಲ ಅತೃಪ್ತ ಶಾಸಕರು ಯಾರಿದ್ದಾರೆ ಅವರು ಪರಮೇಶ್ವರ ಮಾತಿಗೆ ಸಮಾಧಾನಗೊಂಡು ಒಂದ್ ರೀತಿ ಅವರ ನಿಲುವನ್ನು ಬದಲಾಯಿಸ್ಕೋತಾರೆ, ಆ ಥರದ ಆಯಾಮಕ್ಕೆ ಹೋಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಅವ್ರು ಏನೇ ತಮ್ಮ ನೋವುಗಳನ್ನ ಹೇಳ್ಕೊಬೇಕಿದ್ರು ಕೂಡ ಇಬ್ಬರೇ ಅವಕಾಶ ಇರುವಂತದ್ದು. ಒಂದು ಪರಮೇಶ್ವರ್ ಅವರ ಬಳಿ, ಇಲ್ಲಾಂದ್ರೆ ಸಿದ್ದರಾಮಯ್ಯ ಅವರ ಬಳಿ ಆಗುತ್ತೆ. ಮಾಜಿ ಮುಖ್ಯಮಂತ್ರಿಗಳು ಇಲ್ಲ ಹಾಲಿ KPCC ಅಧ್ಯಕ್ಷರು ಮತ್ತು ಅಲ್ಲಿ ಉಪಮುಖ್ಯಮಂತ್ರಿ ಕೂಡ ಆಗಿರುವಂತವ್ರು. ಹಾಗಾಗಿ ಇವರಿಬ್ಬರ ನಡುವೆ ಅವ್ರು ಚರ್ಚೆ ಮಾಡಬೇಕಾಗುತ್ತೆ. ಎಲ್ಲವನ್ನೂ ನೇರವಾಗಿ ಹೈಕಮಾಂಡ್ ಬಳಿ ಅವರು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮ ಮನಸ್ಸಲ್ಲಿರುವಂತ ನೋವನ್ನು ಅವರು ರಾಜ್ಯ ನಾಯಕರ ಬಳಿ ಹೇಳ್ಕೊಳ್ಳುವಾಗ ಇವರಿಬ್ಬರೇ ಮುಖ್ಯ ಆಗೋದ್ರಿಂದ ಸಹಜವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಬಹುದು. ಜೊತೆಗೆ ಸುಖೇಶ್ ಅನ್ಸಿದ್ದು ಪರಮೇಶ್ವರ ಮಾತಲ್ಲಿ ಅವ್ರು ಇವ್ರನ್ನ ಸಮಾಧಾನ ಪಡಿಸೋ ಮಾತಾಡ್ತಿದ್ರು. ಇನ್ನೊಂದು ಕಡೆ ಈಗ ಯಾರು ಸಂಪುಟಕ್ಕೆ ಬಂದಿದ್ದಾರೆ ಅವ್ರಿಗೂ ಇಂಡೈರೆಕ್ಟ್ ಆಗಿ ಒಂದು ಎಚ್ಚರಿಕೆ ಕೊಡ್ತಿದ್ದಾರೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ. ಅದು ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಆಗುವಂಥದ್ದು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಸಚಿವರುಗಳನ್ನ ಮಾನಿಟರ್ ಮಾಡುವಂತ ಕೆಲಸವನ್ನು AICC ಮಾಡಿತ್ತು, ಮತ್ತು ಅದರ ಭಾಗವಾಗಿ ಮಧ್ಯದಲ್ಲಿ 3 ವರ್ಷ ಕಳೆದ ನಂತರದಲ್ಲಿ ಕ್ಯಾಬಿನೆಟ್ ಕೂಡ ರೀಶಫಲ್ ಮಾಡಲಾಗಿತ್ತು. ಹಾಗಾಗಿ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಅವರೇ ಯಥಾವತ್ತಾಗಿ ಮುಂದುವರಿಬಹುದು, ಕಳಪೆ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಅವ್ರನ್ನ ಸಚಿವ ಸ್ಥಾನದಿಂದ ಇಳಿಸಿ ಉಳಿದವರಿಗೆ ಅವಕಾಶ ಕೂಡ ಆಗ್ಬಹುದು ಅನ್ನುವಂತ ಮಾತು ಅವರು ಹೇಳಿರುವಂತ. ಥ್ಯಾಂಕ್ ಯು ಸೊ ಮಚ್ ಸುಖೇಶ್ ಈ ಕ್ಷಣದೆಲ್ಲ ಮಾಹಿತಿಗಾಗಿ.